ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನಾವು ಗಾಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಗಾಡಿ ಹೆಂಗಿದೆ ಏನು ಅಂತ ನೋಡೋಣ. ನಮ್ಮ ಹೊಸ ಫ್ಯಾಮಿಲಿ ಮೆಂಬರ್ ಅಡಿಷನ್. ಇದು ನನ್ನ ಎಷ್ಟೋ ವರ್ಷಗಳ ಕನಸು. ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನನ್ನ ತವರೂರು ಯಾವುದು ಅಂತ. ಏನು ಗೊತ್ತಾ, ಇವತ್ತೊಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನಾವು ಗಾಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಗಾಡಿ ಏತರ್. ಇದು ನನ್ನ ಎಷ್ಟೋ ವರ್ಷಗಳ ಕನಸು. ಇದರಿಂದ ಒಂದು ದೊಡ್ಡ ಸ್ಟೋರಿನೇ ಇದೆ. ಆ ಸ್ಟೋರಿನ ಆಮೇಲೆ ಕವರ್ ಮಾಡ್ತೀನಿ. ಇವಾಗ ಗಾಳಿ ಜಾಸ್ತಿ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇವ್ರು ABCD ಹೇಳ್ಕೊಂಡು ಅವ್ರು ಲೋಕದಲ್ಲಿ ಬ್ಯುಸಿ ಅವರೇ. ABCD ಎತ್ಕೊಂಡು ಕೂತವ್ರೆ. ಇಲ್ಲಿ ನನ್ನ ಹಸ್ಬೆಂಡು ನನ್ನ ಜೊತೆ ಆಟೋಲ್ಲಿ ಬಂದಿದ್ದಾರೆ. ಫುಲ್ ಲೇಟಾಗಿ ಹೋಗಿದೆ. ಅರ್ಜೆಂಟಿಂದ ನೋಡ್ತಾ ಇದ್ದೀವಿ. ABCD ಸತ್ತಾಯ್ತು. ನಮಗೇನು ಮಾತಾಡಿಸ್ಕೊಡಲ್ಲ, ಬರೀ ABCD ಬರೀ ಅವಳದೇ ಅಟೆನ್ಷನು. ಇನ್ನೇನು ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಟು ಸಿ ಮೈ ನ್ಯೂ ಗಾಡಿ. ಅಲ್ಲ ಬೇಬಿ, ಯು ವಾಂಟ್ ಟು ಸಿ ನ್ಯೂ ಗಾಡಿ? ಯಾ. ಆ್ಯಂಡ್ ವಿಚ್ ಕಲರ್ ಆರ್ ವಿ ಬೈಯಿಂಗ್? ಕಾರ್ ಅಲ್ಲ, ಗಾಡಿ, 2 ವೀಲರ್ ಗಾಡಿ 2 ವೀಲರ್ ಸ್ಕೂಟರ್ ತಗೋತಿರೋದು. ಯಾವ ಕಲರು ಬೇಬಿ? ಕಾರ್ ಅಲ್ಲ, 2 ವೀಲರ್ ಯಾವ ಕಲರ್ ಬರುತ್ತೆ? ನಾವು ಯಾಕೆ ತಗೋತೀವಿ ಅಂತ ಹೇಳ್ಕೊಟ್ಟೆ ಹೇಳು. ರೂಬಿ ವೆಲ್ವೆಟ್ ಅಲ್ಲವಾ? ಗಾಡಿ ಕಲರ್ ಯಾವುದು? ಇವಾಗ ಹೊಸ ತಗೊಳ್ಳೋದು ಹೋಗೋದು ಅದು ಯಾವ ಕಲರು? ರೆಡ್. ಕರೆಕ್ಟ್. ಹೈ ಫೈ. ರೆಡ್ ಏತರ್ ತಗೋತಾ ಇದ್ದೀವಿ. ಹೆಂಗಿದೆ ಏನು ಅಂತ ನೋಡೋಣ. ನಮ್ಮ ಹೊಸ ಫ್ಯಾಮಿಲಿ ಮೆಂಬರ್ ಅಡಿಷನ್. ಇವಾಗ ಫಸ್ಟು ಡೆಲಿವರಿ ತೊಗೊಂಡ್ಬಿಡ್ತಾ ಇದ್ದೀವಿ. ಟೈಮ್ ಪ್ರಕಾರ 10:15 ಒಳಗಡೆ ತೊಗೋಬೇಕು. ಸೊ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ಸೊ ಇವಾಗ ಕೀ ಇಸ್ಕೊಂಡು ಜಸ್ಟ್ ಮೂವ್ ಮಾಡಿಬಿಡ್ತೀನಿ ಅಷ್ಟೇ. ನಂಬರ್ ಪ್ಲೇಟ್ ಯಾವುದು? ರನ್ನಿಂಗ್ ಸೀರೀಸ್ ತೊಗೊಂಡಿದ್ದೀವಿ. 9993. ಚಾರ್ಜರ್ ತೋರಿಸಿ ಹೆಂಗಿದೆ? ತೂಕ ಇದೆಯಾ? ಪರವಾಗಿಲ್ಲ, ವೆಯ್ಟ್ ಲಿಫ್ಟಿಂಗ್ ಮಾಡ್ಬೋದು. ಚೆನ್ನಾಗಿದೆ. ಅದಕ್ಕೊಂದು ಬ್ಯಾಗ್ ಬೇರೆ ಕೊಟ್ಟಿದ್ದಾರಲ್ಲ. ಸೊ ಕಂಪ್ಲೀಟ್ ಗಾಡಿ ವ್ಲಾಗ್ನ ಸಪ್ರೇಟಾಗಿ ಮಾಡ್ಕೊಡ್ತೀನಿ. ಈಗ ಬರೀ ಡೆಲಿವರಿ ವ್ಲಾಗ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ವ್ಲಾಗ್ ಗಾಡಿದು ಫೀಚರ್ಸ್ ಎಲ್ಲ ನಮ್ಮ ಪತಿ ದೇವರು ಅವರೇ ಸರಿ ಟೆಕ್ನಿಕಲ್ ಎಲ್ಲ ಆನ್ಸರ್ ಮಾಡೋಕ್ಕೆ. ಸೊ ಇವಾಗ ಬರೀ ನಾವು ಎಂಜಾಯ್ ಮಾಡೋಣ ಮೊಮೆಂಟ್ನ, ಏನು ತೊಗೊಂಡಿದ್ದೀವಿ ಅನ್ನೋದು. ಈಗ ಹತ್ತಬೇಕು ಒಳಗಡೆ. ಬಾಯ್. ಚೂರು ಮುಂದೆ ಬಾ ಅಷ್ಟೇ. ನಿಮ್ಮ ಅಪ್ಪ ಭಯ ಓಡೋಗ್ಬಿಡ್ತೀವಿ ಅಂತ ಆಚೆಗೆ. ಸಾಕು. ಗುಡ್ ಗರ್ಲ್. ಸೂಪರ್. ಓ ಹಾ. ಬೇಬಿ ಬೇಬಿ ಹೈ ಫೈ. ಲವ್ ಯು. ಬಾಯ. ನಾನು ಹೆಂಡತಿ ನಿನ್ಗೆ ಆನಿವರ್ಸರಿ ಗಿಫ್ಟ್ ಆಗೋಯ್ತು. ಆನಿವರ್ಸರಿ ಗಿಫ್ಟಾ? ಆನಿವರ್ಸರಿ ಇನ್ನೂ ಬಂದಿಲ್ಲ. ಅದಕ್ಕೆ ಮುಂಚೆನೆ ಕೊಡಿಸ್ಬಿಟ್ಟಿದೀನಿ. ಅವತ್ತು ದಿನ ಕೊಡೋದು ಗಿಫ್ಟ್. ಹಾಗಾದ್ರೆ ಗಾಡಿ ಇವತ್ತು ಇಟ್ಬಿಟ್ಟು ಅವತ್ತೇ ಕೊಡಿಸ್ತೀನಿ. ಅವತ್ತು ದಿನ ಏನ್ ಕೊಡ್ತೀವಿ ಅದೇ ಗಿಫ್ಟ್. ಇದೆಲ್ಲ ಕೌಂಟ್ ಆಗಲ್ಲ. ಇಲ್ಲ ಅವತ್ತೇ ಕೊಡಿಸ್ತೀನಿ. ಬೇಡ ಬಿಡು, ಗಾಡಿ ವಾಪಸ್ ಇಟ್ಕೊಳಕ್ ಹೇಳ್ತೀನಿ. ಬೇಕು ನನಗೆ. ಯಾರು ಕೊಡ್ಸಿದ್ದು? ಅಪ್ಪ ಗಿಫ್ಟ್ ಕೊಡ್ಸಿದ ಅಮ್ಮಗೆ. ಇಲ್ಲವಾ ಅಪ್ಪದ
ಗಿಫ್ಟ್ ಇನ್ನೊಂದಿನ ಬರುತ್ತೆ ಅವಾಗ ಇಸ್ಕೊಳ್ಳೋಣ. ಇಲ್ಲ ಬೇಬಿ, ಅಪ್ಪ ಗಿಫ್ಟ್ ಕೊಡ್ಸಿದ್ದು. ಸುಮ್ಮನೆ ಇರೋ, ಅಮ್ಮ ಸುಳ್ಳು ಹೇಳ್ಬೇಡ ಅನ್ನು. ಅಯ್ಯೋ ಥ್ಯಾಂಕ್ ಯು. ತಗೋ ಬಾಬಾ ಹಾ ಹೆಲ್ಮೆಟ್. ಹಿಂದೆಯಿಂದ ಓಪನ್ ಮಾಡ. ಇದಲ್ವಾ ಇದು XL 2XL? ಓಕೆ, ಲೈಕ್ ದಿಸ್ ಅಲ್ವಾ? ಹಾಂ ಗೊತ್ತು. ಓಕೆ ಮಮ್ಮ ಹಾಕೋ. ನನ್ಗ ನೀನೇನು ಟ್ರಯಲ್ ಮಾಡು. ಹೊಸ ಹೆಲ್ಮೆಟ್ ಟ್ರಯಲ್ ಮಾಡ್ತಾ ಇದೀವಿ. ಬರುತ್ತೆ ಹೊಸದು ಕೊಡ್ತೀನಿ. ಓಲೆ ಇದು ಆಗಲ್ಲ ಬಿಚ್ಚು ಪ್ಲೀಸ್. ಈ ಕಷ್ಟ ಬೇಕಾ? ಸಿಂಪಲ್ ಆಗಿ ಚಿನ್ನದ ಅಷ್ಟು ಚೆನ್ನಾಗಿರೋದು ಕೊಡ್ಸಿದೀನಿ. ಈ ವಯಸ್ಸಲ್ಲಿ ಮಾಡ್ದೆ ಇದು ಯಾವಾಗ ಮಾಡ್ಲಿ? ಬಿಡು. ಈ ಕಡೆ ತೆಗಿಬೇಕು. ತೆಗಿ. ನೀನ್ ಲೇಟ್ ಮಾಡ್ತಾ ಇದೀಯಾ, ನಡಿ ಹೋಗೋಣ, ದೇವಸ್ಥಾನ ಮುಚ್ಚಿಬಿಡ್ತಾರೆ. ಟ್ರೈ ಮಾಡು ಆಗುತ್ತಾ ಅಂತ. ಈಗ ನೋಡಿ ಏನು ಸೂಪರ್ ಆಗೈತೆ. Shall I peel this? Okay, let's go. Five hours later. ನಾವಿವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಮದ್ದೂರು ಟಿಫಾನಿಸಲ್ಲಿ ಇದ್ದೀವಿ. ರಾತ್ರಿ ನನ್ನ ಹಸ್ಬೆಂಡು ಸರ್ಪ್ರೈಸಾಗಿ ಕರ್ಕೊಬರ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನಾನು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ದೆ. ನೋಡಿದ್ರೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಡೈರೆಕ್ಟಾಗಿ ಹೈವೇಗೆ ಓಡಿದ್ರು, ಅದಕ್ಕೆ ಬಂದಿದ್ದೀನಿ. ಸೊ ಇಲ್ಲಿದ್ದಾರೆ ನೋಡಿ, ಹಿಂಗೆ ಏನೂ ಗೊತ್ತಿಲ್ಲದಂಗೆ ಅಮಾಯಕ ಥರ ಇರ್ತಾರೆ, ಆದರೆ ತುಂಬ 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 ಚೇಷ್ಟೆ ಮಾಡ್ತಾರೆ. ಸೊ ನನಗೆ ಕಾಫಿ ಕುಡಿಬೇಕಾಗಿತ್ತು, ತಲೆ ನೋತಾಯಿತ್ತು. ಆಂಟಿ ಕನ್ನಡಕ ನೋಡಿ ಹೆಂಗಿದೆ, ಈಗ ಚೆನ್ನಾಗಿದ್ದೀನಾ? ಸ್ವಲ್ಪ ಸಿಂಪಲ್ಲಾಗಿ ಹುಚ್ಚಿ ಥರ ರೆಡಿ ಆಗಿದ್ದೀನಿ, ತೋರಿಸ್ತೀನಿ. ನಾರ್ಮಲ್ಲಾಗಿ ಬ್ಲ್ಯಾಕ್ ಶರ್ಟ್ ಜೀನ್ಸ್ ಹಾಕಿದ್ದೀನಿ ಅಷ್ಟೇ. ನೀನು ಕಮ್ಮಿ ಹೊಡ್ಕೊತ ಇದೆಯಾ? ಅವ್ರು ಇನ್ನೂ ಹೋಗು ಅಂತಾನೆ ಅವರು. ಅವನು ಬಸ್ ಗೀಸ್ ಏನಾರ ಬಂದ್ರೆ ಟಚ್ ಆಗ್ಬಿಡುತ್ತೆ ಅಂತ ಅವನು. ಬಟ್ ಹಿಂದೆ ಇವಾಗ ಆಲ್ರೆಡಿ ನಾವು ಕಾಂಪೌಂಡ್ ಅಲ್ಲಿ ಇದೀವಲ್ಲ, ಟಚ್ ಆಗಿಲ್ಲಮ್ಮ, ಅದಕ್ಕೆ ಇನ್ನ ಒಂದು 3 to 4 feet ಇರುತ್ತೆ. 3 feet ಹತ್ರ ಇರುತ್ತೆ ನಿನ್ಗೆ ಡಿಸ್ಟೆನ್ಸ್. ಓಕೆ, ದೆನ್ ನೋ ಪ್ರಾಬ್ಲಮ್. ನಿಂಗೆ ಬೇಕಾ ಇದು ಪೌಚು? ಯಾರು ಬೇಡ. ಯು ಹ್ಯಾವ್ ಅ ಕಾಲ್. ಅವ್ರು ರೋಡದಕ್ಕೂ ಕಾಲ್ ಅಟೆಂಡ್ ಮಾಡ್ಕೊ ಬರ್ತಾವ್ರೆ. ಪಾಪ ಅವ್ರಿಗೆ ಆಫೀಸ್ ಕೆಲಸ ತುಂಬ ಇದೆ, ರಜಾ ಸಿಕ್ಕಿಲ್ಲ ಅಂತೆ. ಫಸ್ಟ್ ಆಫ್ ಆಲ್ ನನಗೆ ಗೊತ್ತೇ ಇಲ್ಲ, ಅವರು ರಜಾ ಹಾಕಕ್ಕೆ ಟ್ರೈ ಮಾಡಿದ್ದಾರೆ, ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದೇನೋ ಗೊತ್ತೇ ಇಲ್ಲ. ನನ್ನ ಜೊತೆ ಸುಮ್ಮನೆ ಬಂದುಬಿಟ್ಟಿದ್ದಾರೆ. ಕಾಫಿ ಕುಡ್ಕೊಳ್ಳೋಣ. ಇದು ನಂದೊಂಥರ ಫೇವ್ರೆಟ್ ಬ್ಯಾಗ್ ಆಗಿಬಿಟ್ಟಿದೆ, ಇದನ್ನ ಎಲ್ಲ ಕಡೆ ಕ್ಯಾರಿ ಮಾಡ್ತಾ ಇದ್ದೀನಿ. ಹಿಂಗೆ ಕಾಣ್ತಾ ಇದ್ದೀನಿ. ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನನ್ನ ತವರೂರು ಯಾವುದು ಅಂತ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಶ್ರೀರಂಗಪಟ್ಟಣದಲ್ಲಿ. ಸ್ವಲ್ಪ ಕೆಲವು ಅರ್ಕೆಗಳಿತ್ತು, ಅದಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೆ. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿರೋ ದೇವಸ್ಥಾನಗಳಲ್ಲಿ ಸ್ವಲ್ಪ ಅರ್ಕೆ ಇತ್ತು, ಅದನ್ನು ತೀರ್ಸೋಕ್ಕೆ ಅಂತ. ಆನ್ ದ ವೇ ನಾನು ಕಾಫಿ ಕುಡ್ದಿಲ್ಲ ಅಂದರೆ ಆಗೋದಿಲ್ಲ. ಆ್ಯಂಡ್ ಸ್ಪೆಷಲಿ ಮದ್ದೂರು ಟಿಫಾನಿಸ್ ನಾವು ಯೂಶ್ವಲಿ ಬರ್ತಾನೆ ಇರ್ತೀವಿ, ಇದನ್ನು ಮಿಸ್ ಮಾಡೋಕ್ಕಾಗೋದಿಲ್ಲ. ಒಂಥರ ರಿಫ್ರೆಶಿಂಗ್ ಪಾಯಿಂಟ್ ಥರ ಅಂತ ಹೇಳ್ಬೋದು. ನಮಗೆ ಮದ್ದೂರು ಟಿಫಾನಿಸ್ ಸಖತ್ ಇಷ್ಟ. ಅದು ನಾನು ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅಲ್ಲ, ಬಟ್ ನಮಗೆ ಇಷ್ಟ, ಆ ಥರ ಇದೆ. ಹೋಗ್ತಾ ಬರ್ತಾ ಯಾವಾಗಲೂ ನಾವೆಲ್ಲಿ ಒಂದು ಸ್ಟಾಪ್ ಮಾಡಿ ತೊಗೊಂಡು ಕಾಫಿ ಗಿಫಿ ಕುಡ್ದು, ಇಲ್ಲ ನನ್ನ ಹಸ್ಬೆಂಡು ಸ್ನ್ಯಾಕ್ಸ್ ಏನಾರು ತಿಂತಾರೆ, ಅವ್ರು ಕಾಫಿ ಅಭ್ಯಾಸ ಇಲ್ಲ ಅಲ್ವಾ. ನೋಡಿ ಇದ್ದೇ ಬರ್ತಾ ಇದ್ದಾರೆ ಪಾಪ, ಅವರಿಗೆ ಆಫೀಸ್ ಕಾಲ್ ಬೇರೆ, ಪರದಾಡ್ಕೊಂಡು ಬರ್ತಾ ಇದ್ದಾರೆ. 1 ಪ್ಲೇಟ್ ಮದ್ದೂರು ವಡೆ ನನಗೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಪ್ಲೇಟ್ ಆಲ್ರೆಡಿ ಅವ್ರು ತಿಂದು ಕೈ ಒರೆಸ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಮದ್ದೂರಿಗೆ ಬಂದ್ಬಿಟ್ಟು ಮದ್ದೂರು ವಡೆ ತಿಂದಿಲ್ಲ ಅಂದರೆ ಹೇಗೆ ಸಾಧ್ಯ? ಅದಕ್ಕೆ ಮದ್ದೂರು ವಡೆ ಚಟ್ನಿ. ಮನೇಲಿ ಮಾಡೋದು ಕಲ್ತ್ಕೋಬೇಕು ಮದ್ದೂರು ವಡೆನ. ಒಂದು ದೊಡ್ಡ ಗ್ಲಾಸ್ ಕಾಫಿ ಕೊಟ್ಬಿಡೋರೆ, ಅಷ್ಟು ನಾನು ಕುಡಿಯೋಲ್ಲ, ಅಭ್ಯಾಸ ಕಮ್ಮಿ ಆಗಿಬಿಟ್ಟಿದೆ. ಹಿಂಗೆ ಟಿಶ್ಯೂಲಿ ಇಟ್ಕೊಂಡು ಆಟ ಸುಡ್ತಾ ಇದೆ. ಅರ್ಧ ಗಂಡನಿಗೆ ಅರ್ಧ ಹೆಂಡತಿಗೆ. ಗಂಡ ಚಿಯರ್ಸ್. ಎಣ್ಣೆ ಅಂತೂ ಹೊಡಿಯಲ್ಲ, ಕಾಫಿನಾರು ಚಿಯರ್ಸ್ ಮಾಡು. ಚಿಯರ್ಸ್.
ನನ್ನ ಗಂಡನಿಗೆ ಕಾಫಿ ಇಷ್ಟ ಇಲ್ಲ, ಇನ್ನು ವೇಸ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಅವರು ಇಸ್ಕೊಂಡು ಕುಡಿತಾ ಇರೋದು. ಈ ವಡೆಗಳನ್ನೆಲ್ಲ ನೋಡಿದಾಗ ಮನೇಲಿ ಮಾಡಬೇಕು ಅಂತ ಆಸೆ ಆಗುತ್ತೆ. ಮನೆ ಹೋಗ್ತಿದ್ರೆ ಡಯಟ್ ಅಂತ ಕುತ್ಕೊತೀನಿ, ವಡೆಗಿರಲ್ಲ ಸೈಡ್ಗೆ. ನೆಕ್ಸ್ಟ್ ಬಂದು ನಮ್ಮ ಪ್ರೋಟೀನ್ ಮೀಲಲ್ಲಿ ಪನ್ನೀರ್ ಟಿಕ್ಕಾ ತಂದೂರಿ ಫ್ಲೇವರಲ್ಲಿ ತೊಗೊಂಡಿದ್ದೀವಿ, ಅದನ್ನು ತಿಂತೀವಿ. ಟೇಸ್ಟ್ ಇನ್ನೂ ಮಾಡಿಲ್ಲ, ಪ್ಲೇಟ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ತಡ್ಕೊಳಕ್ಕಾಗಲ್ಲ, ಒಂದು ಫೋರ್ಕ್ ಹಾಕೊಂಡು ತಿನ್ಕೊಳ್ಳೋದ. ಗ್ರೀನ್ ಚಟ್ನಿ ಬೇಕಾ? ಸಕ್ಕತ್ತಾಗಿದೆ, ವೆರಿ ಟೇಸ್ಟ್. ನನ್ನ ಗಂಟೆಗೆ ಸುಮ್ಮನೆ ಬೇಕಾ ಅನ್ನೋದು. ಆ್ಯಕ್ಚುಲಿ ನಾನು ಏನು ಆಫರ್ ಮಾಡ್ತಾ ಇಲ್ಲ, ಅವ್ರಿಗೂ ಗೊತ್ತಾಯ್ತು. ಈ ತಂದೂರಲ್ಲಿ ಟೊಮ್ಯಾಟೊ ಕೊಡ್ತಾರೆ. ಈ ಟೊಮ್ಯಾಟೊ ಚೆನ್ನಾಗಿರುತ್ತೆ ಇಲ್ವಂತ ಇವತ್ತರೆಗೂ ಟ್ರೈ ಮಾಡಿಲ್ಲ, ಯಾವಾಗಲೂ ಈಚೆ ಎಸ್ಬಿಟ್ಟಿದ್ದೀನಿ. ಲೆಟ್ಸ್ ಟ್ರೈ. ಒಂದು ಪಾಯಿಂಟಲ್ಲಿ ಚೆನ್ನಾಗಿ ಅನ್ಸುತ್ತೆ, ಒಂದು ಪಾಯಿಂಟಲ್ಲಿ ಚೆನ್ನಾಗಿ ಅನ್ಸಲ್ಲ. ನಿಂಗೆ ಇಷ್ಟ ಆಯ್ತು ಟೊಮ್ಯಾಟೊ? ನನ್ನ ಗಂಡಂಗೆ ಇಷ್ಟ ಆಯ್ತಂತೆ. ಇಟ್ಸ್ ನಾಟ್ ಲೈಕ್ ಗ್ರೇಟ್ ವಾವ್, ಓಕೆ. ಸುಟ್ಟಿರೋ ಕ್ಯಾಪ್ಸಿಕಮ್. ಐ ಆಮ್ ನಾಟ್ ಎ ಕ್ಯಾಪ್ಸಿಕಮ್ ಪರ್ಸನ್, ಸೊ ಬೇಡ. ನನಗೆ ಪಾನ್ ನೋಡ್ಬಿಟ್ರೆ ಅಂದರೆ ತೊಗೊಳ್ಳಿಲ್ಲ ಅಂದ್ರೆ ಆಗೋದೇ ಇಲ್ಲ. ಒಂದು ಐಸ್ ಪಾನ್ ತೊಗೊಂಡ್ಬಿಡೋದಾ? ಐಸ್ ಪಾನ್ ಇದೆಯಾ? ಹಾಂ, ಒಂದು ಇಲ್ಲೇ. ಐಸ್ ಪಾನ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಏನು ಮಿಸ್ ಮಾಡಿದ್ರು ಐಸ್ ಪಾನ್ನ ನಾನು ಮಿಸ್ ಮಾಡೋದೇ ಇಲ್ಲ.